ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಮತ್ತೆ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳು ಸ್ಟೇಟ್ಮೆಂಟ್ ಕೊಟ್ಟವ್ರೆ. 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರು ಚುನಾವಣೆ ಪೂರ್ವದಲ್ಲಿ. ನೀವ್ ಹೇಳಿದ್ದು ಜನ ಕೇಳಲಿಲ್ಲ. ಜನ ಸ್ವಾಭಿಮಾನಿಗಳಿಗೆ ಸ್ವಾವಲಂಬಿತರಾಗಿ ಬದುಕ್ತಕ್ಕಂಥದಕ್ಕೆ ಕಾರ್ಯಕ್ರಮಗಳು ಕೊಡಿ. ನೀವು ಹೇಳಿದ್ದು ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಮಾತು ಕೊಟ್ಟಿದ್ದು ಜನ ಕೇಳಲಿಲ್ಲ. 5 ಗ್ಯಾರಂಟಿ ಕೊಡ್ತೀವಿ ಅಂದ್ರಿ, ತಿಂಗಳ ಕೊಡ್ತೀವಿ ಅಂದ್ರಿ. ಕೊನೆಗೆ ಈಗ 3 ತಿಂಗಳು 6 ತಿಂಗಳು 8 ತಿಂಗಳು ಗ್ಯಾರಂಟಿ ಬಂತ, ನಮ್ಮ ಖಾತೆಗೆ ದುಡ್ಡು ಬತ್ತ ಅಂತ ದಿನ ಚೆಕ್ ಮಾಡ್ಕೋಬೇಕು ನೀವು. 1 ರೂಪಾಯಿ ದುಡ್ಡು ಬರ್ತಾ ಇಲ್ಲ. ಇವತ್ತು ಬೆಳಗ್ಗೆ ಒಂದಷ್ಟು ಕಾಂಗ್ರೆಸ್ನ ನಾಯಕರುಗಳು ಅದಕ್ಕೆ ಸಮರ್ಥನೆಯನ್ನು ಕೊಟ್ಕೊಂಡಿದ್ದಾರೆ. ಬರ್ತದೆ 3 ತಿಂಗಳಿಗೋ 4 ತಿಂಗಳಿಗೋ ಕೊಡ್ತೀವಿ, ಕೊಡಲ್ಲ ಅಂತ ಹೇಳಿದ್ವಾ ಅಂತಾರೆ. ಹೌದಪ್ಪ, ನಿಮ್ಮ ಗ್ಯಾರಂಟಿಗಳು ತಲೆಗೆ ಯಾವಾಗ ಬರ್ತದ ಗೊತ್ತಾ? ಚುನಾವಣೆ ಅನೌನ್ಸ್ ಆಗಬೇಕು. MP ಚುನಾವಣೆ ಬಂತು, 4 ತಿಂಗಳದ್ದು ಇಟ್ಕೊಂಡು ಹೊಡೆದ್ರು. ಉಪಚುನಾವಣೆ ಬಂತು, 4 ತಿಂಗಳದ್ದು ಇಟ್ಕೊಂಡು ಜಡಿದ್ರು. ಮತ್ತೆ ZPTP ಚುನಾವಣೆ ಬರ್ತದೆ. ಅಷ್ಟೊತ್ತಿಗೆ ತಯಾರಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ. ಯಾಕೆ ಹೇಳಿ? ಜನಗಳ ಕೈಲಿ ಓಟ್ ಹೊತ್ತಿಸ್ಕೋಬೇಕಲ್ಲ. ಎಂಥ ವಿಪರ್ಯಾಸ, ದುರಾದೃಷ್ಟ ಅಂದರೆ ಇವತ್ತಿನ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದ್ಸಲಿ ಜನ ಓಟ್ ಹೊತ್ತುಬಿಟ್ರೆ 5 ವರ್ಷ ಪುಣ್ಯಾತ್ಮರನ್ನ ಬದಲಾವಣೆ ಮಾಡೋಕ್ಕಾಗಲ್ವಲ್ಲ ನೀವು. ಅವ್ರು ಹೇಳಿದ್ದೇ ಆಟ, ಆಡಿದ್ದೇ ಆಟ. ಲೂಟಿ ಹೊಡಿಬೋದು, ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರ. ಏನು ಮಾಡಿದ್ರು ಸರ್ಕಾರ ಇಳಿಸಕ್ಕಾಗಲ್ವಲ್ಲ. ಬಹುಶಃ ವೆಂಕಟಶಿವರೆಡ್ಡಿ ಅವರು ಹೇಳಿದಂತೆ ಇಂಥ ಒಂದು ಕೆಟ್ಟ ಸರ್ಕಾರ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಕಪ್ಚುಕ್ಕೆ ರೀತಿ ಉಳಿದೋಗ್ತಕ್ಕಂಥ ಕೆಟ್ಟ ಕಾಂಗ್ರೆಸ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನು 3 ವರ್ಷದ ಕಾಲಘಟ್ಟದಲ್ಲಿ ನಾವು ಇನ್ನೂ ನೋಡಬೇಕಲ್ಲ ಇಂಥ ಕೆಟ್ಟ ಸರ್ಕಾರನ, ಕೆಟ್ಟ ಆಡಳಿತವನ್ನು ಅಂತಕ್ಕಂಥದ್ದು. ಇವತ್ತು ಜನ ಬಹಳ ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಎಲ್ಲೇ ಹೋದ್ರೂ ನಾವು ರಾಜ್ಯ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಉದ್ದಗಲಕ್ಕೂ ಜನ ಒಂದೇ ಚರ್ಚೆ ಮಾಡ್ತಾರೆ. ಕುಮಾರಣ್ಣ ಅವರು 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆ 20 ತಿಂಗಳಲ್ಲಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳು, ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ, ರಾಜ್ಯದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಜನ ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿ ಗ್ರಾಮ ವಾಸ್ತವ್ಯನ ಮಾಡಿದ್ರು. ನಮ್ಮ ಗ್ರಾಮ ಬಹಳ ಹಿಂದುಳಿದಿತ್ತು. ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿದಾಗಿಂದ ನಮ್ಮ ಗ್ರಾಮ ಒಂದು ಸುವರ್ಣ ಗ್ರಾಮವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನ ಸ್ಮರಿಸ್ಕೊಳ್ತಾರೆ. ಇನ್ನು ಜನತಾ ದರ್ಶನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೊಟ್ಟರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಸರಳ, ಸಜ್ಜನಿಕೆ ಮತ್ತೆ ಸಾಮಾನ್ಯ ಜನರಿಗೆ ಬಹಳ ಹತ್ತಿರವಾಗಿ ಸಿಗ್ತಕ್ಕಂಥ ಒಂದು ಮುಖ್ಯಮಂತ್ರಿ ಆಗಿದ್ರು. ತಿಂಡಿ ತಿನ್ನೋದಿರಲಿ, ಊಟ ಮಾಡೋದಿರಲಿ, ನಾವು ಅವಾಗೆಲ್ಲ ಕಾಲೇಜ್ನಲ್ಲಿ ಹುಡುಗರು ಓದ್ತಾ ಇದ್ವು 2006-7ನಲ್ಲಿ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಮರೆತು ನಮ್ಮ ಜನ ಕಷ್ಟದಲ್ಲಿದ್ದಾರೆ. ನಮ್ಮ ಜನ ಕೊಡ್ತಕ್ಕಂಥ ಅರ್ಜಿಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಬೆಳಗ್ಗಿಂದ ರಾತ್ರಿವರೆಗೂ ನಿಂತು ಒಂದು ಗ್ಲಾಸ್, ಒಂದು ತೊಟ್ಟು ನೀರು ಕುಡಿದಿರಾ ಸನ್ಮಾನ್ಯ ಕುಮಾರಣ್ಣ ಅವರು ಜನತಾ ದರ್ಶನ ಅಂತಕ್ಕಂಥ ಕಾರ್ಯಕ್ರಮ ನಡೆಸಿದ್ರು. ಏನ ಕಾರ್ಯಕ್ರಮ, ಏನು ಕಾಟಾಚಾರದ ಕಾರ್ಯಕ್ರಮ ಅಲ್ಲ. ಅರ್ಜಿಯನ್ನ ಕೊಡ್ತಕ್ಕಂಥ ಜನ ತತ್ಕ್ಷಣ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನ ಸ್ಥಳದಲ್ಲೇ ನಿಂತು ಅವರ ಸಮಸ್ಯೆ ಏನಿದೆ ಅಂತಕ್ಕಂಥ ಪರಿಶೀಲನೆಯನ್ನ ಮಾಡಿ ಅಲ್ಲಿಂದ ಅಲ್ಲಿಗೆ ಪರಿಹಾರ ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ರು ಸನ್ಮಾನ್ಯ ಕುಮಾರಣ್ಣ ಅವರು. ಇನ್ನ ನಮ್ಮ ನಾಡಿನ ಹೆಣ್ಮಕ್ಳು ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ, 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಕೊಡ್ರಪ್ಪ, ಯಾರು ಬೇಡ ಅಂದವರು. ಸನ್ಮಾನ್ಯ ಕುಮಾರಣ್ಣ ಅವರು ಅವ್ರ ಕಾರ್ಯಕ್ರಮ ಸಾರಾಯಿ ಮತ್ತು ಲಾಟ್ರಿ ಇವೆರಡನ್ನು ನಿಷೇಧ ಮಾಡಿದ್ರು. ಯಾತಕ್ಕೋಸ್ಕರ ಇವೆರಡನ್ನು ನಿಷೇಧ ಮಾಡಿದ್ರು? ನಾಡಿನ ಹೆಣ್ಣುಮಕ್ಕಳು ಹಳ್ಳಿಗಳಲ್ಲಿ ಎಷ್ಟೋ ಜನ ಇವತ್ತು ನಾವು ಬರ್ತಾ ಚಿಂತಾಮಣಿನಲ್ಲಿ ನೋಡಿದ್ವು. ಇವತ್ತು ಹೊಲ ಗದ್ದೆಗಳಲ್ಲಿ ಕೂಲಿ ಕಾರ್ಮಿಕರು 300 ರೂಪಾಯಿಗೆ 200 ರೂಪಾಯಿ ಕೂಲಿಗೆ ಇವತ್ತು ನಿಂತಿರ್ತಕ್ಕಂಥ ಹೆಣ್ಮಕ್ಳು ಪರಿಸ್ಥಿತಿ ನೋಡಿದ್ವು. ಆ ಹೆಣ್ಮಕ್ಳು ಪರಿಸ್ಥಿತಿ ಯಾವ ರೀತಿ ಅಂದರೆ 200 ರೂಪಾಯೋ 300 ರೂಪಾಯೋ ದುಡಿಮೆ ಮಾಡ್ಕೊಂಡು ಆ ದಿನಗೂಲಿ
ತಗೊಂಡು ಬಂದು ಪಾಪ ಅದರಿಂದ ಅವರು ಜೀವನವನ್ನು ಸಾಗಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದು ದೊಡ್ಡ ಸಂಖ್ಯೆಯಲ್ಲಿ ನಾವು ನೋಡ್ಬೋದು ನಮ್ಮ ದೇಶದಲ್ಲಿ. ಅಂಥವರು ಸಾರಾಯಿ ಮತ್ತು ಲಾಟ್ರಿ ಇವೆರಡೂ ಚಟಕಗಳಿಗೆ ಅವರ ಮನೆಯವರು ಬಲಿ ಆಗ್ತಕ್ಕಂಥ ವಾತಾವರಣ ಬಂತು. ಅವ್ರು ದುಡ್ದಂಥ ದುಡ್ಡನ್ನು ಸೀದಾ ಮನೆಗೆ ಎತ್ಕೊಂಡು ಹೋಗಿ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಅದನ್ನು ಹಿಡ್ದಿರ ಸಾರಾಯಿ ಮತ್ತು ಲಾಟ್ರಿಗೆ ಬಲಿ ಆಗ್ತಾ ಇದ್ರು. ಅವತ್ತು ಪಾಪ ಕುಮಾರಣ್ಣನ ಬಳಿ ಬಹಳ ಜನ ಬಂದರು. ಸಾರಾಯಿ ಮತ್ತು ಲಾಟ್ರಿ ಏನು ದೊಡ್ಡ ದೊಡ್ಡ ದಂಧೆಗಳನ್ನ ನಡೆಸ್ತಾರೆ, ಆ ದಂಧೆ ನಡೆಸ್ತಕ್ಕಂಥ ಮಾಲೀಕರು ಬಂದು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಹೇಳಿದ್ರು, ನಾವೇನಾದ್ರು ನಿಮ್ಗೆ ಕೊಡ್ತೇವೆ, ಯಾತಕ್ಕೋಸ್ಕರ ಇದನ್ನು ತಡೆ ಹೊಡ್ತೀರಿ, ತಗೊಳ್ಳಿ ಏನಾದ್ರು ಅಂದರು. ನಥಿಂಗ್ ಡೂಯಿಂಗ್, ಗೆಟ್ ಔಟ್ ಅಂದರು ಕುಮಾರಣ್ಣ. ನಮ್ಮ ನಾಡಿನ ಹೆಣ್ಣುಮಕ್ಕಳು ಬದುಕಬೇಕು, ಮನೆಯಲ್ಲಿ ದೀಪ ಉರಿಬೇಕು, ಯಾವ ಕಾರಣಕ್ಕೂ ಕೂಡ ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ನೋವಾಗಬಾರ್ದು, ಗೆಟ್ ಔಟ್ ಅಂತ ಹೇಳಿದ್ರು. ಈ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಬದುಕು ಬಂದಿರತಕ್ಕಂಥದ್ದು. ಇವತ್ತು ಜನ ಎಲ್ಲೋದ್ರೂ ಕೂಡ ಇಲ್ಲಪ್ಪ ಮತ್ತೆ ಕುಮಾರಣ್ಣನ ಮುಖ್ಯಮಂತ್ರಿಯಾಗಿ ನೋಡಬೇಕು. ಕುಮಾರಣ್ಣ ಅಂತಕ್ಕಂಥ ನಾಯಕ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತ್ರೆ ನಮ್ಮ ಜನ, ನಮ್ಮ ರೈತರು, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ನಾಯಕ ಸನ್ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದ್ದು ಇವತ್ತು ರಾಜ್ಯದ ಉದ್ದಗಲಕ್ಕೂ ಚರ್ಚೆ ಮಾಡ್ತಾ ಇದ್ದಾರೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.